ನೀವು ಆರಾಮಾಗಿ ಕೂಡ್ತೀರಿ, ತಿಂತೀರಿ, ಚಹಾ ಕುಡಿತೀರಿ, ಹೋಗ್ತೀರಿ. ಇದೇ ಅಲ್ಲ ನಿಮಗೆ ಗೌರ್ಮೆಂಟಿಂದ ಬರೋ ಸ್ಯಾಲ್ರಿ ತೊಗೊಳ್ಳೋದು, ಗೌರ್ಮೆಂಟಿಗೆ ಹೊಳ್ಳೆ ಪಾಸ್ ತಿರುಗಿ ಬೀಳೋದು. ಅಂಥ ಜಾತಿಗೆ ಸೇರಿರಲ್ಲ ಅಂಥೇಳಿ ಹಿಗ್ಗ ಮುಗ್ಗ ಬೈತಾನ್ರಿ. ಬೈಯೋದಲ್ಲಿ ಉಪಯೋಗ ಏನೈತೆ? ಇಂಥವ್ನು ಫಸ್ಟ್ ಡ್ಯೂಟಿಯಿಂದ ತೆಗೆದು ಹಾಕಬೇಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯ್ಕ್. ಇವಾಗ ಇಷ್ಟು ವರ್ಷಗಳಿಂದ ನಾವು ಸೌಜನ್ಯ ಕೇಸ್ ಏನಾಯಿತು ಅನ್ನೋದೇ ಇನ್ನೂ ಮಟ್ಟನೂ ಪತ್ತೆ ಇರಲಿಲ್ಲ. ಆದರೆ ಇವಾಗ ಸುಪ್ರೀಂ ಕೋರ್ಟು ಹೊಸ ಒಂದು ನ್ಯಾಯವನ್ನು ಕೊಡಿಸಿತ್ತಂತಲೇ ಹೇಳ್ಬೋದು. ಏನಪ್ಪ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಒಳಗೆ ಸೌಜನ್ಯ ಕೇಸಿಂದ ಹೊಳ್ಳಪಾಸ ತನಿಖೆ ಆಗಬೇಕು, ಮರು ತನಿಖೆ ಆಗಬೇಕಂತ ಹೇಳಿ ಆದೇಶ ನೀಡೈತಿ. ಇದು ಭಾಳ ಅಂದ್ರೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಜವಾಗ್ಲೂ ರೀ, ಆಕೆಯ ತಾಯಿ, ಸೌಜನ್ಯದ ತಾಯಿ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾಳೆ. ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಅಲ್ಲಿ CBIಗೆ ಹಿಂಗೆ ಮಕ್ಕಕ್ಕೆ ಉಗಿತಾರಂದ್ರೆ ಕ್ಯಾಕಿರಿಸಿ ನಾಚಿಕೆ ಬರ್ಬೇಕ್ರಿ. ಒಂದು ನಾಚಿಕೆ. ಅವ್ರ ಮನೇಲಿ ಒಂದು ಹೆಣ್ಮಗಳು ಇರ್ತಾಳೆ, ಆ ಒಂದು ಹುಡುಗಿ ತೀರ್ಕೊಂಡಾಳಂದ್ರೆ CBIನವರು ಆ ಒಂದು ಸ್ಪಾಟಿಗೆ ಹೋಗಿಲ್ಲ, ಅವ್ರ ಮನೆ ಹತ್ರ ಹೋಗಿಲ್ಲ, ಎಲ್ಲಿ ತೀರ್ಕೊಂಡಾಳ ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಅದೇ ಒಂದು ಬೆಳ್ತಂಗಡಿ ಹತ್ರ ಇರೋ ಪೊಲೀಸರು ಕೊಟ್ಟ ಒಂದು ಇನ್ಫಾರ್ಮೇಷನ್ ಕೂತ್ಕೊಂಡೆ ಅಲ್ಲೇ ಕೂತ್ಕೊಂಡು ಮಾತಾಡತಾರೆ ಇವ್ರು. ಹಾಗೆ ಹಿಂಗೆ ಅಂತ ಯಾರು ಒಬ್ಬರು ಬಂದಿಲ್ಲ. CBI ಕೋರ್ಟಲ್ಲಿ ಉಗಿತಾರ. ನಿಮಗೆ ವಿಡಿಯೋ ಹಾಕ್ತೀನಿ ನೋಡ್ರಿ ನಾನು. The IO says I have not really sent the watch. Watch was stopped at 2:45 a.m. No answer. State is in favor of her. State is in support. That's as per the affidavit says that it can be done. We have given a complete factual account of whatever happened, Malos, from our limited. The investigation with the state was for a preliminary period of 1 year. Thereafter, Malos, it was with the CID. To be sent to the CID. Malos, there were applications filed, Malos, and there was a huge Because the hue and cry, in fact, there was a public Protest outrage. against that you are not The nabbing state the itself yes. referred it to the Yes. CID. and they themselves sent to CBI. CBI also. They brought in the CBI also. They brought in. Unfortunately, if I just read the CBI's IO statement, Where it said, is that? my lords, may kindly see the second volume, page 494, my lords. Start at 492, PW 35. Yeah. I'll just And it's interesting to note that, okay, including the mother's statement has not been recorded by any of all the three agencies. The mother's statement, the victim's mother. He is the first. Her statement itself is not recorded. And these are the local lords, local was just appearing pro bono. How long were you in prison? 6 years, 3 months. And also in addition, Lords, page 494. other double murder case will also. This is how they maliciously hounded me. The statement starts from 492. And it's very interesting to note that, in fact, it is those actual accused bring this, okay, accused. The respondent number 10 and actually. Lords, second volume, page 494. It's just after the heading cross-examination by the counsel. I am referring third line onwards, if my lord. ಹಿಂಗ್ರಿ ಒಂಚೂರು ಮಾನವೀಯತೆ ಮೌಲ್ಯ ಇಲ್ಲ. ಅವ್ರು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? CBI ಅವ್ರಿಗೆ ಅಪೋಸಿಟ್ ಕೂತ್ಕೊಡು ಜಡ್ಜಸ್, ನೀವು ಸೌಜನ್ಯ ತೀರ್ಕೊಂಡು ಇಷ್ಟು ವರ್ಷ ಆದ್ರೂ ಆಕೆ ಎಲ್ಲಿ ತೀರ್ಕೊಂಡಾಳ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಆಕೆ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅದ್ರ ಡೀಟೇಲ್ಸ್ ಗೊತ್ತಿಲ್ಲ ನಿಮಗೆ ನಾನು ವಹಿಸಿದ್ದು ಯಾವ ಕಾರಣಕ್ಕೆ? CBIಗೆ ಅಂತ ಹೇಳಿಬಿಟ್ಟು ಆ ಒಂದು ಹುಡುಗಿಗೆ ಅನ್ಯಾಯ ಆಗೈತಿ, ಆ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಅಂತ ಹೇಳಿ ಆ ಕಾರಣಕ್ಕೆ. ಆದರೆ ನೀವು ಅನ್ಯಾಯನೂ ಮಾಡೋಕ್ಕೆ ಹೊಂಟ್ರಲ್ಲ, ನೀವೆಂತ CBI ರೀ ಅಂಥೇಳಿ ಎಲ್ಲರ ಸಮ್ಮುಖದಲ್ಲಿ ಅವ್ರಿಗೆ ಛೀಮಾರಿ ಹಾಕಿದ. ಇಂತಹ ಒಂದು ಅಧಿಕಾರದಲ್ಲಿ ಇಟ್ಕೊಂಡು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಈ ಅಧಿಕಾರ ಯಾಕೆ? ಈ ಒಂದು ಪೊಸಿಷನ್ ಯಾಕೆ? ಇಂಥ ಪೊಸಿಷನ್ ಇರೋಕ್ಕಿಂತ ಇಂಥ ಪೊಸಿಷನಿಂದ ಫಸ್ಟ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಜಡ್ಜ್ The respondent number 10 and actually. Lords, second volume, page 494. It's just after the heading cross-examination by the counsel. I am referring third line onwards, if my lords have this page. I had. This is lords, may I read from there, lords? This is a CBI officer, my lord. The RU. ಅಲ್ಲ ಇವತ್ತು ಸ್ಟ್ರೈಕ್ ಇತ್ತು ನೋಡು, ಮತ್ತೆ ನಾನು ನೋಡಿದ್ದೆ ಅಷ್ಟೇ ಹೇಳಬಲ್ಲ. ಅದು ಕೊಡಿ.
The names are mentioned in that. ಯಾರು Yes, sir, the eyewitness, my lord. Who says that I saw these 3 persons over there? He's not examined. No. He's there now. Yes, Yes, Lord. sir. The journal, my lord, then. They approached the witnesses we named and they are ready to give Lord depose and they have taken partial protection, whatever extent they wanted. No, complete protection been given. Perhaps it's very, very damaging to the CBI. Reflects very poorly upon them. Yes. Nothing more, nothing less. It does not even visit the site of the crime. It does not even go there. My lords, I was trying to say something, my lords. My lords said that I am not trying to shield. I'm Line of the CBI on this. my lords, I was trying to assist the court. To say that 3 agencies have already. My lord, that is what I am not going on to that reply. 3 agencies did not complete the investigation. I am not on that. One to the other. You are the only one who seems to have done the investigation. May I now say, my Then you put this man in the dock. lord, I am not defending anybody, nor the investigation. I am on something larger issue. To the reinvestigation in a matter of this nature, where your IO has gone on record to say this. How do you even stand by this and say that there's need for a reinvestigation? My lords, A I am, girl has been raped and killed I in am- brutal fashion. my lord, I am on something more fundamental, and that is what I wanted to assist this court. The CBI must be trusted with whatever it says. Again, my lords, I did not say that. What I am trying to say is. For fundamental issue that. Yes, my lords. My lord, since 2012, when this incident happened, in 2013, the CBI took over the investigation from CID. So this was the third agency. Now, in 2015, the charge sheet was complete. My lord, once charge sheet was complete, it was all along in their knowledge what has happened, what is there, and what is not there. That's your defense. I'm saying something I else, my made a lord. mistake and nobody pointed out that it was. I am not saying that, my lord. I am just trying to tell today what we are today. My lord, can there be now today? There is no way that today there can be an evidence that can be reformed, the forensic evidence. Send it back to you. Considering the stand that you have taken now and the stand that is now evident from your deposition. Obviously, the CBI is out, not to be trusted. ಐ ವಿಟ್ನೆಸ್ ಅದಾರ ಐ ವಿಟ್ನೆಸ್ ಕರೆಸಿ ಏನೇನು ತನಿಖೆ ಮಾಡಿದ್ರಿ? ಏನು ಇನ್ಫಾರ್ಮೇಶನ್ ಐತಿ ನಿಮ್ಮ ಹತ್ರ? ಸೌಜನ್ಯ ಕೇಸ್ ಎಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದಾವ. ಅಲ್ಲೆಲ್ಲ ಬೆಳ್ತಂಗಡಿ ಹತ್ರ ಎಷ್ಟೋ ಒಂದು ಮಣ್ಣಾಗಿದಾವಲ್ಲ ಬುರುಡೆಗಳು. ಆ ಒಂದು ಬುರುಡೆದು ಏನಾಯ್ತು ಕೇಸು? ಎಲ್ಲಿಗೆ ಬಂತು? ನೀವು ಆರಾಮಾಗಿ ಕೂರ್ತೀರಿ, ತಿಂತೀರಿ, ಚಹಾ ಕುಡಿತೀರಿ, ಹೋಗ್ತೀರಿ. ಇದೇ ಅಲ್ಲ ನಿಮ್ಗೆ ಗೌರ್ಮೆಂಟಿಂದ ಬರೋ ಸ್ಯಾಲ್ರಿ ತೊಗೊಳ್ಳೋದು, ಗೌರ್ಮೆಂಟಿಗೆ ಹೊಳ್ಳಪ್ಪ ಸ್ಟೇಟ್ ಬೀಳೋದು, ಅಂಥ ಜಾತಿಗೆ ಸೇರಿರಲ್ಲ ಅಂಥೇಳಿ ಹಿಗ್ಗ ಮುಗ್ಗ ಬೈತಾನ್ರಿ. ಬೈಯೋದ್ರಲ್ಲಿ ಉಪಯೋಗ ಏನೈತಿ? ಇಂಥವ್ನು ಫಸ್ಟ್ ಡ್ಯೂಟಿಯಿಂದ ತೆಗೆದು ಹಾಕಬೇಕು. ಆ ಒಂದು ಪೊಸಿಷನಿಗೆ ಇದಾರಪ್ಪ ಅಂತಂದ್ರೆ ಹೋಗಿ ಮಾಡಬೇಕು. ಒಬ್ಬ ಶಿಕ್ಷಕಿ ಕೆಲಸ ಕ್ಲಾಸ್ ರೂಮಲ್ಲಿ ಹೋಗ್ಬಿಟ್ಟು ಪಾಠವನ್ನು ಬೋಧನೆ ಮಾಡಬೇಕು. ಅದನ್ನು ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅದೇ ರೀತಿಯಾಗಿ ಒಂದು ಜವಾಬ್ದಾರಿಯುತ ಅಧಿಕಾರಿ ಇದಾನಪ್ಪ ಅಂತಂದರೆ ಆ ಒಂದು ಜವಾಬ್ದಾರಿಯನ್ನು ತಗೊಂಡು ಪ್ರತಿಯೊಂದು ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸೋದು ಆತನ ಒಂದು ಧರ್ಮ ವೃತ್ತಿ ಆಗಿರುತ್ತದೆ. ಅದನ್ನು ಬಿಟ್ಟು ಆರಾಮಾಗಿ ಕೂತ್ಕೊಂಡು ಎಲ್ಲರ ಸಮ್ಮುಖದೊಳಗೆ ಕೇಳ್ತಾರೆ. ಐ ವಿಟ್ನೆಸ್ ಇದರಲ್ಲಿ ನೀವೇನು ಪ್ರಶ್ನೆ ಹಾಕಿದ್ರಿ? ಏನು ಕೇಳಿದ್ರಿ ನೀವು? ಹೇಳಿ, ಏನು ಗೊತ್ತು ನಿಮಗೆ? ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಅವರು ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಅಲ್ಲಿರೋ ಸ್ಥಳೀಯ ಪೊಲೀಸ್, ಆ ಬೆಳ್ತಂಗಡಿ ಪೊಲೀಸ್ ಠಾಣೆ ಐತಲ್ಲ, ಆ ಬೆಳ್ತಂಗಡಿ ಪೊಲೀಸ್ ಠಾಣೆಯವರೇ ರೀ ಎಷ್ಟೊಂದೆಲ್ಲ ಕಷ್ಟಪಟ್ಟು ಅಷ್ಟು ಇಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಯಾರಿಗೆ? CBI ಅವರಿಗೆ. CBI ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಆ ಒಂದು ತನಿಖೆ ಮೇಲೆಗೆ ಇವರು ಇನ್ವೆಸ್ಟಿಗೇಷನ್. ಇದ್ಯಾವ ರೀತಿ ಇನ್ವೆಸ್ಟಿಗೇಷನ್ ರೀ? ಇದ್ಯಾವ ರೀತಿ ಕುಂತಲ್ಲೇ ಅಳ್ಳಾಡ್ಸ್ಕೊಂಡು ಕುಂದಿರೋದು? ಇದ್ಯಾವ ರೀತಿ ಇನ್ವೆಸ್ಟಿಗೇಷನು? ಒಂದು ಈಟಾದ್ರೂ ಮಾನವೀಯತೆ ಅನ್ನೋದು ಐತಾ? ಅದೇ ಅವ್ರ ಮಕ್ಕಳಿಗಾಗಿದ್ದರೆ, ಅವ್ರ ಮನೆಯಲ್ಲೇ ಆಗಿದ್ದರೆ, ಅವ್ರ ಕುಟುಂಬದಲ್ಲೇ ಆಗಿದ್ದರೆ ಸುಮ್ಮನೆ ಇರ್ತಿದ್ರಾ? ಇನ್ನೊಂದು ಹೆಣ್ಮಕ್ಳಂದರೆ ಅಷ್ಟು ಚೀಪಾ? ಮಾನವೀಯತೆ ಬೇಡ, ಮಾನವೀಯತೆ ಅನ್ನೋ ಚೀಸ್ ಇಲ್ಲ ಇವರಲ್ಲಿ. ಇಂತಹ ಒಂದು ಕೀಳು ಕೆಲಸಕ್ಕೆ ಇಳಿತಾರಲ್ಲ, ನಾಚಿಕೆ ಬರೋಂಗಿಲ್ಲ.
ಈ ತನಿಖೆ ಎಲ್ಲಿಂದ ಆರಂಭ ಆಗಬೇಕಂತ ಕೂಡ ಜಡ್ಜ್ ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಜಡ್ಜ್ ಅವರು ಅನ್ನೋಕ್ಕಿಂತ ಈ ಒಂದು ಸೌಜನ್ಯ ಪರವಾಗಿದ್ದ ಲಾಯರ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಎಲ್ಲಿ ರಿಟೈರ್ಡ್ ಲಾಯರ್ ಯಾರು ರಿಟೈರ್ಡ್ ಆಗಿದ್ರಲ್ಲ ಆ ಒಂದು ಕೇಸಲ್ಲಿದ್ದಾಗ, ಸೌಜನ್ಯ ಕೇಸಲ್ಲಿದ್ದಾಗ ಆ ಒಂದು ಜಡ್ಜಿಂದನೇ ಈ ಒಂದು ಕೇಸನ್ನು ಆರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಪರ್ಮಿಷನ್ನು ಕೊಟ್ಟೈತಿ. ಸೊ ಇದಕ್ಕೆ ಪರ್ಮಿಷನ್ ಕೊಟ್ಟ ಮೇಲೆ ಸುಪ್ರೀಂ ಕೋರ್ಟು ಈ ಹೊಳ್ಳಪಸ್ ಇದು ರೀಇನ್ವೆಸ್ಟಿಗೇಷನ್ ಆಗ್ತೈತಿ. ಸೊ ಈ ಒಂದು ಮೂಲಕವಾಗಿ ಆದಷ್ಟು ಬೇಗ ಆ ಒಂದು ಹುಡುಗಿಗೆ ನ್ಯಾಯ ಸಿಗ್ಬೇಕ್ರಿ. ಎಷ್ಟು ವರ್ಷ ರೀ ಪಾಪ, ಎಷ್ಟು ವರ್ಷ ಒಂದು ಹೆಣ್ಣಿಗೆ ಬೆಲೆ ಇಲ್ಲ, ಅವಳಿಗೆ ನ್ಯಾಯ ಕೊಡಲ್ಲ. ಹೇಳಕ್ಕೆ ಹೊಂಟ್ರೆ ತಮ್ಮದೇ ತಾವು ನೋಡ್ರಿ, ಇವಾಗಿನ ಜನ್ರೇಷನ್ ಯಾವ ಥರ ಆಗೈತಂದರೆ, ಎಲ್ಲಿ ಹೆವಿ ಫೇಮಸ್ ಆಗುತ್ತಲ್ಲ ಅಲ್ಲಿ ಮಾತ್ರ ಈ ಒಂದು CBIಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು ಕೆಲಸ ಮಾಡ್ತಾರೆ. ಅದೇ ನೀವು ಒಂದು ಏನಾದ್ರು ಸಣ್ಣ ಸಣ್ಣ ವಿಷಯಕ್ಕೆ ಹೋದರೆ ಅದನ್ನ ಇಷ್ಟು ನೆಗ್ಲೆಕ್ಟ್ ಮಾಡ್ತಾರ್ರಿ ಅಂದರೆ ಅವರು ಅಷ್ಟು ನೆಗ್ಲೆಕ್ಟ್ ಮಾಡ್ತಾರೆ. ನೋಡಿರಿ, ಸೋಷಿಯಲ್ ಮೀಡಿಯಾದೊಳಗೆ ಫೇಮಸ್ ಆಗೋದಂತ ಅಲ್ಲ, ಅವರ ಜವಾಬ್ದಾರಿ ಏನಿರ್ತೈತಲ್ಲ ಆ ಒಂದು ಜವಾಬ್ದಾರಿಯನ್ನು ನಿಯತ್ತಾಗಿ ಪಾಲಿಸ್ಬೇಕ್ರಿ. ಎಲ್ಲಿ ನೋಡಿದ್ರೂ ಈ ಥರ ಕರಪ್ಟೆಡ್ ಪೊಲೀಸ್ ಆಗಿರ್ಬೋದು, CBIs ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಒಬ್ಬರು ಲೀಗಲ್ ಆಗಿ ನ್ಯಾಯಯುತವಾಗಿದ್ದಾರೆ. ಹಾಗಂತ ಹೇಳಿಬಿಟ್ಟು ಯಾರು ನ್ಯಾಯವಾಗೇ ಇಲ್ಲ ಅಂತಲ್ಲ, ನ್ಯಾಯವಾಗಿದ್ದಾರೆ. ಆದರೆ ಅಂಥವ್ರನ್ನ, ನ್ಯಾಯವಾಗಿದ್ದವ್ರನ್ನ ಈಗಿನ ಭೂಮಿಯಲ್ಲಿ ಉಳಿಸೋದೇ ಕಷ್ಟ. ನಾ ಯಾವ ಥರ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಗೊತ್ತಾಗ್ತೈತಿ. ಸೊ ಇದು ಸೌಜನ್ಯ ಕೇಸ್ ಒಳಗೆ ಮತ್ತೊಂದು ತಿರುವು ಸಿಕ್ಕೈತಿ. ಭಾಳ ಖುಷಿ ಆಯ್ತು ಕೇಳಿ. ಯಾಕಂತಂದ್ರೆ ಆದಷ್ಟು ಬೇಗ ಈ ಖುಷಿ ಯಾಕೆ ನ್ಯಾಯ ಸಿಗ್ಬಿಡ್ಲಿ, ಆ ಪಾಪ ಆ ಹೆಣ್ಮಗು ಆತ್ಮಕ್ಕೆ ಶಾಂತಿ ಸಿಗಲಿ ರೀ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸೌಜನ್ಯದ ಪರವಾಗಿ ನಿಮ್ಗೆ ಎಷ್ಟು ಮಾಹಿತಿಗಳು ಸಿಗ್ತಾವಲ್ಲ ಅಷ್ಟು ನಿಮ್ಮ ಹತ್ರ ನಾನು ಕಲೆಕ್ಟ್ ಮಾಡಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂತಂದರೆ ಸೌಜನ್ಯಾಗಿ ನ್ಯಾಯ ಸಿಗಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್.